ಮೈಸೂರು ಕೊಡಗು ಲೋಕಸಭಾ ಚುನಾವಣೆ ರಂಗೇರಿದೆ. ಇವತ್ತು ಬೆಳಗ್ಗೆ ಯದುವೀರವರು ಕುಕ್ಕರಳ್ಳಿ ಕೆರೆಯಲ್ಲಿ ವಾಯು ವಿಹಾರಿಗಳ ಜೊತೆ ಮತಯಾಚನೆ ಮಾಡ್ತಾ ಇದ್ದಾರೆ. ಜೊತೆಗೆ ಮಾತಾಡೋದಕ್ಕೆ ಯದುವೀರವರು ಇದ್ದಾರೆ, ಮಾತಾಡ್ತಾ ಹೋಗ್ತೀನಿ. ಸರ್, ಬೆಳಗ್ಗೆ ಇವತ್ತು ವಾಕಿಂಗ್ ಮಾಡ್ಕೊಂಡು ಮತಯಾಚನೆ ಮಾಡ್ತಾ ಇದ್ದಾರೆ ಸರ್, ಪ್ರತಿಕ್ರಿಯೆ ಹೇಗಿದೆ ಸರ್? ಒಳ್ಳೆ ಪ್ರತಿಕ್ರಿಯೆ ಇದೆ. ಒಂದು ಸುಂದರ ಜಾಗ, ನಮ್ಮ ಕುಕ್ಕರಳ್ಳಿ ಕೆರೆ ಎಲ್ಲರಿಗೂ ಗೊತ್ತಿದೆ, ಮೈಸೂರಿನ ಕೆರೆಗಳಲ್ಲಿ ಇದೆ ಒಂದು ಪ್ರಸಿದ್ಧವಾದದ್ದು ಅಂತ. ಇವತ್ತು ನಮ್ಮ ಮೈಸೂರಿನವ್ರ ಜೊತೆ ಒಂದು ಚಿಕ್ಕ ವಾಕಿಗೆ ಹೋಗಿ ಮತ್ತು ಅವ್ರದ್ದು ಒಂದು ಏನೇನು ಸಮಸ್ಯೆಗಳಿರ್ಬೋದು, ಏನೇನು ಅವ್ರ ಮಾತು ಏನೇ ಹೇಳ್ಬೋದು, ಏನೇನು ಚಿಕ್ಕ ಚರ್ಚೆಗಳನ್ನು ಕೂಡ ನಡೀತಾ ಇದೆ, ಅದನ್ನು ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಆದರೆ ಕಳೆದ 15 ದಿನಗಳಿಂದ ಪ್ರಚಾರ ಶುರು ಮಾಡಿದ್ದಾರೆ ಸರ್. ಈಗ ಜನರ ಪ್ರತಿಕ್ರಿಯೆ ಹೇಗಿದೆ ಸರ್ ಮೈಸೂರು ಕೊಡಗು ಜಿಲ್ಲೆ? ಒಳ್ಳೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. 2 ಜಿಲ್ಲೆಯಲ್ಲೂ ಕೂಡ ಎಲ್ಲ ಕಡೆ ಹೋಗೋದ ಕಡೆಯಿಂದನೂ ಕೂಡ ಜನ ಮತ್ತು ನಮ್ಮ ಕಾರ್ಯಕರ್ತರು ಎಲ್ಲರೂ ಸಹ ಒಂದು ಒಳ್ಳೆಯ ಉತ್ಸಾಹದಿಂದ ಭಾಗವಹಿಸ್ತಾ ಇದ್ದಾರೆ. ಅಂದರೆ ಸರ್, ಈಗ ಇಲ್ಲೆಲ್ಲ ಅರಮನೆಯಲ್ಲಿ ವಾಕಿಂಗ್ ಮಾಡ್ತಾ ಇದ್ದೀರಿ ಸರ್, ನೀವು ಇವತ್ತು ಜನಗಳ ಮಧ್ಯೆ ಬಂದು ವಾಕಿಂಗ್ ಮಾಡ್ತಾ ಇದ್ದೀರಾ. ಜನಗಳೆಲ್ಲ ಯಾವ ರೀತಿ ಸ್ವೀಕರಿಸ್ತಾ ಇದ್ದಾರೆ ಸರ್? ಇಲ್ಲ, ಇಲ್ಲೂ ಮಾಡಿದ್ದೀನಿ, ಇಲ್ಲಿ ಮಾಡಿಲ್ಲ ಅಂತಲ್ಲ. ನಮ್ಮ ಕೆರೆಗಳೆಲ್ಲ ಬರೋದು ಸಾಮಾನ್ಯವಾಗಿ ನಾನು ಫೋಟೋಗ್ರಫಿಗೋಸ್ಕರ ಬರ್ತೀನಿ, ಆದರೆ ಅದು ಆವಾಗ ಮಾಸ್ಕ್ ಮತ್ತು ಬೇರೆ ಹಾಕ್ಕೊಂಡು ಬರಬೇಕಾಗಿತ್ತು. ಯಾಕಂದರೆ ನಮ್ಮದೇ ಏನೋ ಬೇರೆ ಕೆಲಸ ಇರ್ಬೋದಾಗಿತ್ತು. ಆದರೆ ಇವಾಗ ಒಂದು ರೀತಿಯ ನಮ್ಮ ಕೆಲಸಕ್ಕಾಗಿ ಮತ್ತು ಈ ಮುಂಬರುವ ಚುನಾವಣೆಯಲ್ಲಿ ನಾವು ಇನ್ನೂ ಒಂದಷ್ಟು ಬಹಿರಂಗವಾಗಿರ್ಬೋದು ಅಂತ ಅವಕಾಶ ಸಿಕ್ಕಿದೆ. ಅದು ಭಾಳ ಒಳ್ಳೆಯದು, ನಾವು ಸ್ವಾಗತ ಮಾಡ್ತಾ ಇದ್ದೀವಿ ಮತ್ತು ನಾವೆಲ್ಲ ರೀತಿಯಲ್ಲಿ ಸ್ವಾಭಾವಿಕವಾಗಿದ್ದೀವಿ ಅಷ್ಟೇ. ಸರ್, ಸಿ ಎಂ ಅವರು ಕೂಡ 3 ದಿನ ಮೈಸೂರಿದ್ದಾರೆ ಸರ್. ಈ ಒಂದು ಕ್ಷೇತ್ರವನ್ನು ಭಾಳ ಪ್ರತಿಶತ ತೆಗೆದುಕೊಂಡಿದ್ದಾರೆ. ಗೆಲ್ತೀನಿ ಅಂತ ಹೇಳ್ತಾರೆ ಸರ್. ಅವರು ತಮ್ಮ ಕೆಲಸವನ್ನು ಮುಂದುವರಿತಾ ಇದ್ದಾರೆ, ನಾವು ನಮ್ಮದು ಮಾಡ್ತಾ ಇದ್ದೀವಿ. ಆದರೆ ನಿಮ್ಮ ಸ್ಟ್ರಾಟಜಿ ಏನಿದೆ ಸರ್ ಈ ಒಂದು ಕ್ಷೇತ್ರಕ್ಕೆ? ಇಲ್ಲ, ನಮ್ಮದು ನಮ್ಮ ಪಕ್ಷದವಾಗಿ ಮತ್ತು ನಮ್ಮ JDS ಇಬ್ಬರು ಮೈತ್ರಿಯ ಏನು ಸ್ಟ್ರಾಟಜಿ ಇದೆಯೋ ಅದನ್ನ ಅನುಸರಿಸ್ತಾ ಮುಂದುವರಿತಾ ಇದ್ದೀವಿ. ನಾವು ನಮ್ಮ ಕೆಲಸ ಮಾಡ್ತಾ ಇದ್ದೀವಿ. ಆದರೆ JDS ನಾಯಕರ ಜೊತೆ ಸಂಬಂಧ ಹೇಗಾಗಿದೆ ಸರ್? ಈಗ ಅಂದರೆ ಈಗ ಆಲ್ರೆಡಿ ಸಮನ್ವಯ ಸಭೆ ಎಲ್ಲ ಮಾಡಿದ್ರಿ ಸರ್, ಕಾರ್ಯಕರ್ತರೆಲ್ಲ ಜಿಲ್ಲಾ ಆಗ್ತಿದ್ದಾರೆ, ಹೇಗೆ ಸರ್? ಎಲ್ಲ ಕಾರ್ಯಕ್ರಮದಲ್ಲೂ ಒಟ್ಟಿಗೆ ನಡೀತಾ ಇದ್ದೀವಿ. ಇಲ್ಲೂ ಕೂಡ ಎಲ್ಲ ನಮ್ಮ JDS ಕಾರ್ಯಕರ್ತರು ಮುಖಂಡರು ಇದ್ದಾರೆ. ನಮ್ಮ ಈ ವಾಕಲ್ಲೂ ಕೂಡ ಎಲ್ಲ ಕಾರ್ಯಕ್ರಮದಲ್ಲೂ ಅವ್ರದ್ದು ಪಾತ್ರ ಇದೆ. ಅಂದರೆ ಸರ್, ರಾಜಭರಣಕ್ಕೆ ಯಾವುದೇ ರೀತಿಯಾದ ಜಾತಿ ಅಸ್ತ್ರ ಬರೋದಿಲ್ಲ ಸರ್, ಆದರೆ ಕಾಂಗ್ರೆಸ್ನವರು ಒಕ್ಕಲಿಗ ಅಸ್ತ್ರವನ್ನು ಬಳಸಿರುವಂಥದ್ದು ಸರ್. ಅದಕ್ಕೆ ನಾವು ಹೇಳ್ತಾ ಇರೋದು, ಇದು ಒಂದು ಸಮಾಜ, ಒಂದು ರಾಜ್ಯ, ಒಂದು ರಾಷ್ಟ್ರ, ಒಂದು ದೇಶ ಅಂತ. ಆ ನಿಟ್ಟಿನಲ್ಲಿ ನಾವು ನಮ್ಮ ಮತ ಚಲಾಯಿಸಬೇಕಾಗಿದೆ. ನಾವು ನೋಡ್ತಾ ಇರೋದು ಭಾರತ ಇಡೀ ವಿಶ್ವದಲ್ಲಿ 1ನೇ ಸ್ಥಾನಕ್ಕೆ ಬರಬೇಕು ಅಂತ. ಅದಕ್ಕಾಗಿ ಸಮಾಜ ಒಂದಾಗಬೇಕು, ಒಗ್ಗಟ್ಟಾಗಿರಬೇಕು. ಆ ದೃಷ್ಟಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ ಸರ್. ನಾಳೆ ನಾಮಪತ್ರ ಸಲ್ಲಿಸ್ತಾ ಇದ್ದಾರೆ ಸರ್, ಸಿದ್ಧತೆ ಹೇಗಿದೆ? ಎಷ್ಟು ಜನ ಸೇರ್ತಾರೆ, ಯಾರ್ಯಾರು ಬರ್ತಾ ಇದ್ದಾರೆ ಸರ್? ಯಾರು ಬೇಕಾದರೂ ಬಂದು ಸೇರ್ಕೋಬೋದು, ನಮ್ಮದೇನು ಲಿಮಿಟೇಷನ್ ಇಲ್ಲ. 2 ಪಕ್ಷದ ಕಾರ್ಯಕರ್ತರು ಕೂಡ ಬರ್ತಾರೆ. ಜನರು ದೊಡ್ಡ ಸಂಖ್ಯೆಯಲ್ಲಿ ಬಂದು ಭಾಗವಹಿಸ್ತಾರೆ. ಆಗಲೇ ಸಿದ್ಧತೆಗಳೆಲ್ಲ ಆಗಿದೆ. ನಮ್ಮ 2 ಪಕ್ಷದ ರಾಜ್ಯಾಧ್ಯಕ್ಷರನ್ನು ಕೂಡ ಉಪಸ್ಥಿತರಿರ್ತಾರೆ ಮತ್ತು ನಮ್ಮ ಸ್ಥಳೀಯ ಮುಖಂಡರು ಕೂಡ ಬಂದಿರ್ತಾರೆ. ಥ್ಯಾಂಕ್ ಯು. ಇದಿಷ್ಟು BJP ಅಭ್ಯರ್ಥಿ ಯದುವೀರವರ ಮಾತುಗಳು. ನಾಳೆ ನಾಮಪತ್ರ ಸಲ್ಲಿಸ್ತಾ ಇದ್ದಾರೆ, ಎಲ್ಲೂ ಕೂಡ ಸಿದ್ಧತೆಗಳು ನಡೀತಾ ಇದೆ. ಜೊತೆಗೆ ಜನರ ಪ್ರತಿಕ್ರಿಯೆ ಕೂಡ ಸಾಕಷ್ಟು ಚೆನ್ನಾಗಿದೆ, ಬಾರಿ ಗೆಲ್ಲುವಂತಹ ವಾತಾವರಣ ಇದನ್ನು ಮಾತುಗಳು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು.